ಮೀಟಿಂಗ್ ಆಗದೆ ಹಿಂದಿನ ಮೀಟಿಂಗ್ ಅಲ್ಲಿ ಮಾತಾಡಿದ್ದೇವೆ ನಾವು ಈ ತರ ಪ್ರಿಂಟ್ ಮಾಡಬಾರ್ದು ಅಕ್ಷರ ದೊಡ್ಡ ಮಾಡಬೇಕು ಜಮಾ ಆಯ್ತು ನೀವು ಇದ್ರ ಬಗ್ಗೆ ನೀವು ಹೇಳಬೇಕು ಅದನ್ನ ಬಿಟ್ಟು ಮುಂದೆ ಸರಿ ಮಾಡ್ತಾರೆ ಅಂತ ಹೇಳೋದಲ್ಲ ಆಗಿ ತಪ್ಪಿ ಹಿಂದಿನ ಸರಿ ಹೇಳಿದ್ದೇವೆ ತಪ್ಪು ಮಾಡಿದ್ದೀರಿ ಅಕ್ಷರ ದೊಡ್ಡ ಮಾಡ್ರಿ ಕಾಣುದಿಲ್ಲ ಅಂತೇಳಿ ನೀವು ಚಸ್ಮಾ ಹಾಕೊಂಡ್ರೆ ಕಾಣ್ತಲ್ಲ ಮತ್ತೆ ನಮ್ಗೆ ಹೆಂಗ್ ಕಾಣ್ತದೆ ಜಮಾ ಖರ್ಚು ಕತ್ತು ಮುಚ್ಚಿಬಿಟ್ರೆ ಇರ್ಬೇಕಂದ್ರೆ ಕಡಿದ ಏನ್ ನೀವು ಹೇಳಿ ಯಾವ ಸೆಕ್ಷನ್ ಅದ ಕಮಿಷನರ್ ಇದೇನು ಜಮಾ ಖರ್ಚು ಕತ್ತು ಮುಚ್ಚಿ ಇಡಬೇಕಂತ ಹೇಳ ಉದ್ದೇಶನ ಇಲ್ಲ ನಮಗೆ ಸರಿಯಾಗಿ ಬರ್ಬೇಕನ್ನೋ ಉದ್ದೇಶ ಅಲ್ಲ ಹಿಂದಿನ ಅಲ್ಲ ಮತ್ತೊಂದು ಪೇಪರ್ ಖರ್ಚು ಅಲ್ಲ ಇದರಲ್ಲಿ ನೀವು ಒಂದೊಂದು ಖರ್ಚು ಹಾಕಿದ್ದೀರಿ ಇನ್ನು ಯಾವ್ದು ಉಪಾಧ್ಯಕ್ಷರು ಕೊಠಡಿಗೆ ಇಷ್ಟು ಖರ್ಚು ಕಮಿಷನರ್ ಕೊಠಡಿಗೆ ಇಷ್ಟು ಖರ್ಚು ಇಷ್ಟಿಷ್ಟು ಲಕ್ಷ ಹತ್ರ ಇದೊಂದು 3-4 ರೂಪಾಯಿ ಏನು ಗತಿ ಕಟ್ಟದೆ ನಗರಸಭೆಗೆ 4 ಪೇಪರ್ ಏನು ಗತಿ ಕಟ್ಟದೆ ಹೇಳಿ ಅಲ್ಲ ಮಾಡೋದ್ ಕಡೆ ಹಿಂದಿನ ಮೀಟಿಂಗ್ ಅಲ್ಲಿ ಮಾತಾಡಿದ್ವಿ ನಾವು ಇದ್ರ ಬಗ್ಗೆ ತೆಗಿರೋದು ವಿಡಿಯೋ ತೆಗಿರಿ ವಿಡಿಯೋ ಯಾಕೆ ನೀವು ಮಾಡಿಸ್ತಿರೋದು ತೆಗಿರ ವಿಡಿಯೋ ತೆಗಿ ನೋಡ್ರಿ ಹಿಂದಿನ ಮೀಟಿಂಗ್ ಅಲ್ಲಿ ಮಾತಾಡಿರೋಲ್ಲ ತೆಗಿರಿ ನೀವು ಅದು ನಾಟಕ ಮಾಡ್ತೀರಿ ಇದು ಜಮಾ ಖರ್ಚಿಂದ ಕತ್ತು ಮುಚ್ಚೋಗ್ಬೇಕಂತ ಹೇಳಿ ಎಷ್ಟು ಜಮಾ ಆಗದೆ ಎಷ್ಟು ಖರ್ಚಾಗದೆ ನಮ್ಗೆ ಸರಿಯಾಗಿ ಗೊತ್ತಾಗಬೇಕು ಇದ್ರಲ್ಲಿ ಇದು ಹೆಟ್ಟಿಂಗ್ ಏನಂತ ಗೊತ್ತಾಗುತ್ತೆ ಇದ್ರಲ್ಲಿ ಖರ್ಚು ಯಾವ್ದು ಜಮಾ ಯಾವ್ದು ಯಾವ್ದು ಏನು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಕಾಣ್ತಾ ಇತ್ತಾ ನಿಮ್ಗೆ ಕಾಣ್ತಾ ಇತ್ತು ಅಲ್ಲ ಜಮಾ ಖರ್ಚಿಂದ ಪಾಸ್ ಆದ ಹ್ಯಾಂಗ್ ಮೀಟಿಂಗ್ ಮುಂದುವರಿಸ್ತೀರಿ ಅಲ್ಲ ಇದು ಏನನ್ನೋದು ಗೊತ್ತಾಗುದಿಲ್ಲ ಎಲ್ಲ ಪ್ರಿಂಟ್ ಮಾಡ್ತಾ ಇರ್ತೀರಿ ಇಲ್ಲ ನೋಡ್ರಿ ನೀವೇ ಓದ್ರಿ ಅದು ಗೊತ್ತಾಗ್ತದೆ ನೋಡ್ರಿ ಜಮಾ ಖರ್ಚಿಂದ ತಗೊಳಂಗಿಲ್ಲ ಜಮಾ ಖರ್ಚಿಂದ ತಗೊಳಂಗಿಲ್ಲ ಈಗ ಜಮಾ ಖರ್ಚಿಂದ ಇದು ಮಾಡಂಗಿಲ್ಲ ಇದೇನ್ ಕಾಣ್ತದೆ ನೋಡ್ರಿ 59 ಮೀಟಿಂಗ್ ಅಲ್ಲ ಹೋಗಿ ಮೀಟಿಂಗ್ ಹೇಳಿವೆ ಮಾಡ್ಬೇಕಲ್ಲ ಸರಿ 59 ಮೀಟಿಂಗ್ ಸೇಮ್ ಕೊಟ್ಟಾರ ಯಾವ್ದು 59 ಮೀಟಿಂಗ್ ಆಗದೆ 59 ಮೀಟಿಂಗ್ ಮಾಡಿದ್ದಿ ಅಲ್ಲ ಯಾವ 59 ಮೀಟಿಂಗ್ ಹೆಂಗ್ ಬಂದಿದ್ದೀನಿ 5 ವರ್ಷದಲ್ಲಿ ನೀ ಯಾವ್ದು 59 ಮೀಟಿಂಗ್ ಕುಂತಿದ್ದ ಅದನ್ನ ಹೇಳು ಅಲ್ಲ ನೀ ಹೇಳಕತ್ತಿಯಲ್ಲ 59 ಮೀಟಿಂಗ್ ಯಾವ 59 ಮೀಟಿಂಗ್ ಆಗಿತ್ತಿಲ್ಲ ಅಲ್ಲ ಇರ್ಲಿ ಈಗ ಸರಿ ಆಗ್ಬೇಕಲ್ಲ ಹೋದ ತಿಂಗಳನ್ನ ಹೇಳಿದ್ದೇವೆ ಸರಿ ಆಗ್ಬೇಕಲ್ಲ ಈಗ ಸರಿ ಕುಮಾರ್ ಅವ್ರ ಏನ ಹೋರಾಟ ಮಾಡತ್ತಾರೋ ಅತಿ ಕೇವಲ ರೇಟ್ ಕೂಡ ಕಡಿಮೆ ಕೇಳ್ಯಾರ ನಾವೀಗ ಬೆಳಗಾವಿ ಜಿಲ್ಲಾದಾಗ 3,500 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಸುಮಾರು ತಿಂಗಳಿಂದ ಹೋರಾಟ ಮಾಡತ್ತು ಉಡಾಪೆ ಮಾಡಿ 20 ತಾರೀಕು ಕಾರ್ಖಾನೆ ಚಾಲೂ ಮಾಡತ್ತಿರು ನಮ್ಮ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ಎಲ್ಲಾ ಕಾರ್ಖಾನೆಗಳು 30 ಕಾರ್ಖಾನೆಗಳನ್ನೆಲ್ಲ ಬಂದ್ ಮಾಡಿಸಿದ್ವಿ ಯಾಕಂದ್ರೆ 3,500 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಇವ್ರು ಬರೇ ಪಾಪ 3,300 ರೂಪಾಯಿ ಕೊಡ್ರಿ ಅಂತೇಳಿ ಕೇಳತ್ತಾರ ಅವ್ರ ಏನೇ ನೀವು HNT ಒಳಗೆ ಮೋಸ ಮಾಡತ್ತೀರಿ ಅತಿ ಕೇವಲ ಬೆಲೆ ಕೇಳ್ಯಾರ ಆದ್ರೂ ಇವ್ರ ರೈತರನ್ನ ಭಿಕ್ಷುಕರಂಗ ಬರೀ 50 ರೂಪಾಯಿ 70 ರೂಪಾಯಿ ಅಂತೇಳಿ ಇವತ್ತ 20 ರೂಪಾಯಿ ಅಂತೇಳಿ ರೈತರನ್ನ ಇವತ್ತು ಭಿಕ್ಷುಕರಿಗಿಂತ ಕೇವಲಾಗಿ ನೋಡತ್ತಾರೋ ಆ ಕಾರಣಕ್ಕಾಗಿ ಈ ಭಾಗದ ರೈತರ ಇವತ್ತು ನಮ್ಮ ಜಿಯೋ ಅವ್ರು ಹೇಳ್ರ 4,000 ರೂಪಾಯಿ HNT ಆಗಿತ್ತಿ ನಾವ ಕಬ್ಬು ತಂದು ನಿಮ್ಗೆ ರೈತರಿಗೆ ಕೊಟ್ಟು ಬಿಡ್ತು ಆ 4,000 ರೂಪಾಯಿ ಪೂರ್ತಿ ನಮಗ್ ಕೊಡು ನಿಮ್ಮೇನು ಮಹಾರಾಷ್ಟ್ರ ಅವ ಗ್ಯಾಂಗ್ ತಗೊಂಬಂದ್ರಿ ಎಲ್ಲ ವಾಪಸ್ ಕಳ್ಸತ್ ಹೇಳ್ರ ಅದು ಕೂಡ ಒಪ್ತಾ ಇಲ್ಲ ಅವ್ರು ಯಾಕಂದ್ರೆ ಏನಾರೇ ಮಾಡಿ ರೈತರ ಮೋಸ ಮಾಡಿ ನಾವು ಶ್ರೀಮಂತರ ಆಗ್ಬೇಕು ಅನ್ನುವಂತ ಅವ್ರಲ್ಲಿ ಉಡಾಪಿತನ ಐತಿ ನಾಳೆ ಅವರಲ್ಲಿ ನಾವು ಬೆಳಗಾವಿ ಜಿಲ್ಲಾದಾಗ ಕಾರ್ಖಾನೆ ಐತೆ ಅವ್ರದ್ದು ಕೂಡ ಪ್ಯಾರಿ ಈಗಾಗಲೇ ಒಂದು ಕಾರ್ಖಾನೆ ಪ್ರಾರಂಭ ಆಗೈತೆ ಅಲ್ಲೂ ಕೂಡ ಅವರ ಈ HNT ಒಳಗೆ ಮೋಸ ಮಾಡತ್ತಾರ ನಾವ್ ಇವತ್ತು ಎಲ್ಲಾರು ಇವ್ರು ಫೈನಲ್ ಆಕೈತಿ ಇದ ಫೈನಲ್ ಅಲ್ಲಿ ಅನುಕೂಲ ಆಕೈತಿ ಅಂತ ತಿಳ್ಕೊಂಡಿತ್ತು ನಾಳಿಂದ ನಾಳೆ ಅಲ್ಲೂ ಕೂಡ ರಾಮದುರ್ಗ ಏನ ಪ್ಯಾರಿ ಫ್ಯಾಕ್ಟ್ರಿ ಐತಿ ಅದನ್ನು ಕೂಡ ಬಂದ್ ಮಾಡುತ್ತು ಯೋಗ್ಯವಾದ ರೇಟನ್ನು ಇವ್ರು ಘೋಷಣೆ ಮಾಡ್ಬೇಕಿಲ್ಲ ಅಂದ್ರೆ HNT ರೈತರು ತಂದು ಕೊಡ್ತಾರೋ ಅದ್ರೊಳಗೆ 4,000 ರೂಪಾಯಿದಾಗ ಅದನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಇವತ್ತ ಕಾರ್ಖಾನೆಯವರ ಅರ್ಥ ಮಾಡ್ಕೊ ರೈತರ ಭಿಕ್ಷುಕರಲ್ಲ ನಾವ ಇವತ್ತು ಮಹಾರಾಷ್ಟ್ರದವ್ರ ಇಲ್ಲೇ ನಮ್ಮ ಇವತ್ತು ರಾಯಬಾಗ್ ತಾಲೂಕದಾಗ ಚಿಕ್ಕೋಡಿ ತಾಲೂಕದಾಗ ಬಂದ 3,410 ರೂಪಾಯಿ ರೈತರಿಗೆ ಕಬ್ಬಿನ ಬಿಲ್ ಕೊಡ್ತು ಅಂತೇಳಿ ಘೋಷಣೆ ಮಾಡಿ ನಮ್ಗೆ ಕೈ ಮುಗಿದ ಕಬ್ಬು ಕಳಿಸ್ರಪ್ಪ ಅಂತೇಳಿ ಹೇಳುವಂತ ವಿನಂತಿ ಮಾಡ್ಕೊಂಡ್ರ ಅವ್ರ ಶಾಲಾಗಿ ಕಳಿಸಿದ್ವಿ ಇವತ್ತು ನಾವು ಸನ್ಮಾನ ಮಾಡಿ ಯಾಕಂದ್ರ ಒಂದು 100 ಕಿಲೋಮೀಟರ್ ಕಬ್ಬು ಹೋದ ನಮಗ 3,410 ರೂಪಾಯಿ ಕೊಡ್ತಾರೆ ಇದು ಅಡ್ವಾನ್ಸ್ ಮತ್ತೆ 200 ಜಾಸ್ತಿ ಆದ್ರೂ ಕೂಡ ಕೊಡ್ತು ಹೋಗ್ತಾರ ಇವ್ರಿಗೆ ಯಾಕೆ ಸಾರೋದಿಲ್ಲ ಕರ್ನಾಟಕ ಕಬ್ಬು ಅವ್ರು ಒಯ್ತಾರ ಇದು ಹೆಂಗ್ ರಿಕವರಿ ಸಾಲ್ತದೆ ಅವ್ರಿಗೆ
ಇವ್ರು ಎಲ್ಲಾರು ಕಾರ್ಖಾನೆ ಮಾಲೀಕರದ ಪದ್ಧತಿ ಏನಪ್ಪಾ ಅಂತಂದ್ರ ಇವ್ರು ರೈತರು ಮುಗ್ಧದಾರು. ಇವ್ರು ಲೂಟಿ ಮಾಡಿ ನಾವು ಶ್ರೀಮಂತರಾಗೋದು, MLA ಆಗೋದು, ಮಂತ್ರಿ ಆಗೋದು, ಮತ್ತೊಂದು ಕಾರ್ಖಾನೆ ಕಟ್ಟೋದು ಅಂತ ಇವ್ರದ ದರಿದ್ರ ಪದ್ಧತಿ ಐತಿ. ಇದು ಬದಲಾವಣೆ ಆಗ್ಬೇಕು. ನಾವು ಕೂಡ ರೈತರ ಜಾಗೃತ ಆಗಿದ್ದು. ಈ ರಾಜ್ಯದ ಮುಖ್ಯಮಂತ್ರಿ ನಾಳೆ ಬೆಳಗಾವಿಗೆ ಬರತ್ತೀರಿ, ಕಿತ್ತೂರೋತ್ಸವಕ್ಕೆ ಬರತ್ತಿದ್ರೆ ಕಬ್ಬು ಬೆಳೆಗಾರ ಗಂಭೀರವಾಗಿ ಚಿಂತನೆ ಮಾಡ್ಬೇಕ. ಯಾಕಂದ್ರೆ ಇದು ಹಗುರವಾಗಿ ತಿಳ್ಕೊಬಾರ್ದು. ಸರ್ಕಾರಕ್ಕ 60-70 ಸಾವಿರ ಕೋಟಿ ಟ್ಯಾಕ್ಸ್ ಲಾಭ ಆಕತಿ. ಇಲ್ಲಿ ಕಾರ್ಖಾನೆ ಅವ್ರು ಲೂಟಿ ಮಾಡತ್ತಾರು. ಒಂದು ತೊಲಿ ಬಂಗಾರ ಇವತ್ತ 1,30,30,000 ಆಗೈತಿ. ನಮ್ಮ ಮಕ್ಕಳ ಮದುವೆ ಹಂಗ್ ಮಾಡ್ಬೇಕು ನಾವ. 1,30,30,000 ಇವತ್ತು 2 ತೊಲಿ ತಗೊಂಡ್ರೆ 3 ಲಕ್ಷ ಹೋತ. ಇವ್ರು 3,000 ರೂಪಾಯಿ ಕಬ್ಬಿನ ಬಿಲ್ಲ, 3,200 ಇವತ್ತು ಎದಕ್ ಸಾಲ್ತೈತೆ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಕಾರ್ಖಾನೆ ಮಾಲೀಕರನ್ನು ಭಿಕ್ಷೆ ಕೊಡ್ತಾ ಇಲ್ಲ. 3-4 ವರ್ಷದಿಂದ 3,000 5,000 ಕೊಟ್ರೆ ನಮ್ಮ ಎಲ್ಲ ಕೂಲಿ ಕಾರ್ಮಿಕ ಡಬಲ್ ತ್ರಿಬಲ್ ಆಗ್ಯಾವ. ನೀವ್ ಹೆಂಗ್ ಲೆಕ್ಕ ಹಾಕ್ತಿರಿ? ನಾವು ಬೆಳೆಯಕ ಇವತ್ತು ಬೀಜ 12 ತಿಂಗಳು ಬೆಳೆದದನ್ನ ಕಬ್ಬು ಮಾಡ್ಬೇಕ, 1 ವರ್ಷಕ್ಕೆ ಮತ್ತೆ ಕಾಯ್ಬೇಕ. ನೀವು 1 ತಾಸಿನಾಗ ಸಕ್ರಿ ಮಾಡ್ತೀರಿ, ಮೊಲಾಸಿಸ್ ಮಾಡ್ತೀರಿ, ಸ್ಪ್ರೀಟ್ ಮಾಡ್ತೀರಿ, ನಿಮ್ಗೆ ಅನುಕೂಲ ಆದಂಗೆ ಮಾಡ್ತೀರಿ, ನಮ್ಮನ್ನು ಲೂಟಿ ಮಾಡಕ್ಕೆ ಕಲ್ತೀರಿ. ಇದೆಲ್ಲ ಪದ್ಧತಿಯನ್ನು ಮುಂದೆ ನಡೆಯಂಗಿಲ್ಲ. ನಾವು 40 ಲಕ್ಷ ಕಬ್ಬು ಬೆಳೆಗಾರದಾರ ನಾವೇ ಹೊರಗೆ ಬಂದಪ್ಪ ಅಂದ್ರೆ